ದಾಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಹತ್ವದ ಸುದ್ದಿಯೊಂದು ಬರ್ತಾ ಇದೆ. ಉಗ್ರರಿಗೆ ಆಸರೆ ಆಹಾರ ಕೊಟ್ಟಿದ್ದ ಪಾತಕಿ ನದಿ ಹಾರಿ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವರದಿ ಇದು. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಮತ್ತೊಂದು ಸ್ಫೋಟಕ ಸುದ್ದಿ. ಉಗ್ರವಾದಿಗಳಿಗೆ ಆಸರೆ ಆಹಾರವನ್ನ ಕೊಟ್ಟಿದ್ದ ವ್ಯಕ್ತಿ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೇನಾ ಪಡೆಗಳ ಕಣ್ಣೆದುರೆ ನದಿಗೆ ಹಾರಿದ 23 ವರ್ಷದ ಪಾತಕಿ ಕುಲ್ಗಾಮ್ನ ತಂಗ್ ಮಾರ್ಗ್ ಅರಣ್ಯದಲ್ಲಿ ಭಯೋತ್ಪಾದಕರಿಗೆ ಆಹಾರವನ್ನ ಕೊಟ್ಟಿದ್ದ, ಆಸರೆಯನ್ನು ಕೊಟ್ಟಿದ್ದ. ಆತನ ಹೆಸರು ಇಮ್ತಿಯಾಜ್ ಅಹಮದ್ ಮಾಗ್ರೆ. ಉಗ್ರರು ಅಡಗಿದ್ದ ಸ್ಥಳಕ್ಕೆ ಸೈನಿಕರನ್ನ ಕರೆದುಕೊಂಡು ಹೋಗಲು ಒಪ್ಪಿದ್ದ ಇಮ್ತಿಯಾಜ್ ಅಹಮದ್ ಭಾನುವಾರ ಬೆಳಗ್ಗೆ ಸೈನಿಕರು ಪೊಲೀಸರ ಜಂಟಿ ತಂಡ ಸ್ಥಳ ಪರಿಶೀಲನೆ ಮಾಡಿತ್ತು. ಭಯೋತ್ಪಾದಕರು ಅಡಗಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದಾಗ ನದಿಗೆ ಹಾರಿದ ಇಮ್ತಿಯಾಜ್ ಸ್ವದಂಡನೆ ಮಾಡಿಕೊಂಡಿದ್ದಾನೆ. ಭಾರತ ದಂಡಿಸುವುದಕ್ಕೂ ಮುನ್ನ, ಭಾರತ ಶಿಕ್ಷಿಸುವುದಕ್ಕೂ ಮುನ್ನ ಸ್ವದಂಡನೆ ಮಾಡಿಕೊಂಡು ಮತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಇಮ್ತಿಯಾಜ್ ನದಿಗೆ ಹಾರಿ ಪರಾರಿಯಾಗಲು ಯತ್ನಿಸುವ ವೇಳೆ ಸಾವು ಸಂಭವಿಸಿದೆ. ಸಾಯೋದಕ್ಕೆ ಹಾರಲಿಲ್ಲ, ಎಸ್ಕೇಪ್ ಆಗೋದಕ್ಕೆ ಹಾರಿದ್ನೇನೋ ಅಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಈತ ಭಯೋತ್ಪಾದಕರಿಗೆ ನೇರವಾದ ಆಸರೆ, ಸಲಹೆ, ಸಹಕಾರವನ್ನ ಕೊಟ್ಟಿದ್ದ ಎಂದು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಪೊಲೀಸರು ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟರು. ಪೊಲೀಸರು ಕೂಡ ಅದನ್ನ ಒಂದು ರೀತಿಯಲ್ಲಿ ಸವಾಲಾಗಿ ಸ್ವೀಕರಿಸಿಕೊಂಡ್ರು. ಆ ಸಂದರ್ಭ ಈತ ನದಿಗೆ ಹಾರಿ, ಈತ ಮೆಂಟಲಿ ಸಾಯ್ಬೇಕು ಅಂತ ಹೇಳಿ ಪ್ರಿಪೇರ್ಡ್ ಆಗಿರಲಿಲ್ಲ. ನದಿಗೆ ಹಾರಿ ಎಲ್ಲಾದ್ರೂ ತೇಲ್ಕೊಂಡು ಹೋಗಾದ್ರೂ ಬದುಕಬಹುದು ಅಂತ ಅನ್ಕೊಂಡಿದ್ನೋ ಏನು, ನದಿಗೆ ಹಾರ್ದ. ಆದರೆ ನದಿ ರಭಸ ಇತ್ತಲ್ಲ, ಆ ವೇಗ, ಇದು ಬಹುಶಃ ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾಗಿರ್ತಕ್ಕಂತಹ ವಿಡಿಯೋ ಇದು. ಆ ನದಿ ನೀರು ರಭಸವಾಗಿ ಹರಿತಾ ಇರುತ್ತೆ. ಅಲ್ಲಿಂದ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಹಾರ್ತಾನೆ. ಆದರೆ ಅದೃಷ್ಟವಶಾತ್ ಆತ ಸಾವನ್ನಪ್ತಾನೆ. ಈತ ಪಹಲ್ಗಾಮ್ನಲ್ಲಿ ನರಮೇಧ ಮಾಡಿದಂತಹ ಉಗ್ರರಿಗೆ ಅವರಿದ್ದಂತಹ ಸ್ಥಳಕ್ಕೆ ಆಹಾರ ಸರಬರಾಜು ಮಾಡ್ತಾ ಇದ್ದ ಎಂದು ಪೊಲೀಸರ ವರದಿ. ಎಲ್ಲ ತರಹದ ಸಹಕಾರಗಳನ್ನು ಕೊಡ್ತಾ ಇದ್ದ ಎನ್ನುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ನದಿಗೆ ಹಾರಿ ಈಗ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಇದು ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಜಮ್ಮು ಕಾಶ್ಮೀರದ ಪೊಲೀಸರು ಕುಲ್ಗಾಮ್ನ ತಂಗ್ ಮಾರ್ಗ್ ಅರಣ್ಯದಲ್ಲಿ ಭಯೋತ್ಪಾದಕರಿಗೆ ಆಸರೆಯನ್ನ ಕೊಟ್ಟಿದ್ದ ಎಂದು ಆತನನ್ನ ಎನ್ಕ್ವೈರಿ ಕೂಡ ನಡೆಸಿದ್ರು. ಜಮ್ಮು ಕಾಶ್ಮೀರ ಪೊಲೀಸರ ವಿಚಾರಣೆ ವೇಳೆ ನೋಡಿ, ಇದು ಒಂದು ರೀತಿಯ ಈ ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಅದೇ ತರ ಆಗಿದೆ. ಸೀನ್ ಆಫ್ ಕ್ರೈಮ್ ಹೆಂಗಾಯ್ತು ಅನ್ನೋ ತರದಲ್ಲಿ ಏನಾದ್ರೂ ಎನ್ಕ್ವೈರಿ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈತನಿಗೆ ಗೊತ್ತಾಗೋಯ್ತು, ನಾನು ಲಾಕ್ ಆಗೋದೆ, ಇನ್ಯಾವುದೇ ತರಹದಲ್ಲೂ ಕೂಡ ನನಗೆ ಸೇಫ್ ಇಲ್ಲ ಅಂತ. ಅಲ್ಲಿಂದ ಈತ ನದಿಗೆ ಹಾರ್ತಾನೆ. ನದಿಗೆ ಹಾರಿ ಬೇರೆ ದಡಕ್ಕೆ ಸೇರಿ ಅಲ್ಲಿಂದ ಏನಾದ್ರೂ ಎಸ್ಕೇಪ್ ಆಗೋಣ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು, ಆದ್ರೆ ಅಲ್ಲಿ ಸಾವನ್ನಪ್ತಾನೆ. ವೆರಿ ಕ್ಲಿಯರ್ ಆ ದೃಶ್ಯದಲ್ಲಿ. ಆತ ನದಿಗೆ ಹಾರಿ ಪ್ರಾಣ ಉಳಿಸಿಕೊಂಡು ಪರಾರಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಅದೃಷ್ಟವಶಾತ್ ನದಿಯಲ್ಲೇ ಪ್ರಾಣ ಬಿಟ್ಟಿದ್ದಾನೆ, ಸ್ವದಂಡನೆಗೆ ಒಳಗಾಗಿದ್ದಾನೆ. ಉಗ್ರರು ಅಡಗಿದ್ದ ಸ್ಥಳಕ್ಕೆ ಸೈನಿಕರನ್ನ ಕರೆದುಕೊಂಡು ಹೋಗಲು ಒಪ್ಪಿಸಿದ್ದ ಇಮ್ತಿಯಾಜ್ ಭಾನುವಾರ ಬೆಳಗ್ಗೆ ಸೈನಿಕರು ಪೊಲೀಸರ ಜಂಟಿ ತಂಡ ಸ್ಥಳಕ್ಕೆ ಕರ್ಕೊಂಡು ಹೋಗಿತ್ತು. ಭಯೋತ್ಪಾದಕರು ಅಡಗಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದಾಗ ನದಿಗೆ ಹಾರಿದ ಇಮ್ತಿಯಾಜ್ ಭದ್ರತಾ ಪಡೆ ಪೊಲೀಸರ ಎದುರೇ ವಶಃ ನದಿಗೆ ಇಮ್ತಿಯಾಜ್ ಬಿದ್ದು ಸಾವನ್ನಪ್ಪಿದ್ದಾನೆ.